ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಲಿಸ್ಟ್ ಆಗಿರುವಂತ IPO ಬಂದಿರುವಂತ ಸ್ಟಾಕ್ಗಳ ಒಂದು ಟ್ರೆಂಡ್ ನಾವು ಹೆಂಗ್ ಕ್ಯಾಪ್ಚರ್ ಮಾಡಬೇಕು ಅಂತ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತಿದ್ದೀನಿ. ಸುಮಾರು ಜನಕ್ಕೆ IPO ಬಂದಿದ ತಕ್ಷಣ ಒಂದು ಏನ್ರಿ, ಎಸ್ಪೆಷಲಿ ಈ ಕೊರೋನಾ ಆದ್ಮೇಲೆ ಈ ಟ್ರೆಂಡಿಂಗ್ ಹೆಂಗಂದ್ರೆ ಎಲ್ಲ ಬಂದಿರೋ IPOಗಳಿಗೆ ಅಪ್ಲೈ ಮಾಡಬೇಕು, ಲಿಸ್ಟಿಂಗ್ ದಿವಸ ಡಬಲ್ ಟ್ರಿಪಲ್ ಆಗಬೇಕು ಅಂತ ಅನ್ಕೊಂತಾರೆ. ಬಟ್ ಕೆಲವೊಂದು ಟೈಮ್ ಏನಾಗುತ್ತೆ ಅಂದ್ರೆ IPO ಬಂದಿಲ್ಲ ಅಂದ್ರೆ, ಅಯ್ಯೋ ನಾನು ಅನ್ಲಕ್ಕಿ ಅಪ್ಪ, ನನ್ಗೆ IPOಗಳೇ ಬರೋದಿಲ್ಲ, ನನಗೆ IPO ಮಾಡಿ ಮಾಡಿ ಸುಮ್ಮನೆ ಬೇಜಾರಾಗುತ್ತೆ, IPO ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಅಂತ ಸುಮಾರು ಜನ ಹೇಳಕ್ಕೆ ನೋಡಿರ್ತಾರೆ. ಅಲ್ಲಿ ಇಲ್ಲಿ ಹೇಳೋರು ನೋಡಿರ್ತಾರೆ. ನೀವು ಅಪ್ಲೈ ಮಾಡಿದ್ರೆ ನಿಮ್ಗೆ ಏನಾದ್ರು ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ನಿಮ್ಗೂ ಸಹ ಬೇಜಾರಾಗಿ ಆಗಿರುತ್ತೆ. ಇದು ಒಂದನ್ನೇ ಇಟ್ಕೊಂಡು ನಾವು ಪ್ರಾಫಿಟ್ ಮಾಡೋದನ್ನ ಬಿಡಕ್ಕಾಗುತ್ತಾ? 100% ಇಲ್ಲ. ಅದಕ್ಕೆ ಆದಂತ ಒಂದು ನಾವು ಟೆಕ್ನಿಕ್ಗಳನ್ನ ಹುಡ್ಕೊಂತ ಹೋಗ್ಬೇಕಾಗುತ್ತೆ. ಆ ರೀತಿ ಒಂದು ಟೆಕ್ನಿಕ್ ನಿಮ್ ಜೊತೆ ಇವತ್ತಿನ ಈ ಒಂದು ವಿಡಿಯೋದ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೆನ್ಪಿಟ್ಕೊಳ್ಳಿ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂತ ಇನ್ಫಾರ್ಮೇಶನ್ಸ್ ನಿಮ್ಮ ಒಂದು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ. ಇದು ನಮ್ಮ ಡಿಸ್ಕ್ಲೇಮರ್, ಸೆಬಿಯ ಒಂದು ಮ್ಯಾಂಡೇಟರಿ ಡಿಸ್ಕ್ಲೇಮರ್. ಓಕೆ, ಸರಿ ಸ್ನೇಹಿತರೆ, ನಿಮ್ಗೆ ಆಲ್ರೆಡಿ ಗೊತ್ತಿರಂಗೆ ನನ್ನ ಸುಮಾರು ಜನ ಸಿಂಪಲ್ ಸತೀಶ್ ಅಂತ ಕರೀತಾರೆ. ಯಾಕಂತೇಳಿದ್ರೆ ನಾನು ಏನೇ ಒಂದು ಕಂಟೆಂಟ್ ಮಾಡಿದ್ರು ಆದಷ್ಟು ಸಿಂಪ್ಲಿಫೈಡ್ ವರ್ಷನ್ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಈ ಒಂದು ಕಂಟೆಂಟ್ನ ಸಹ ಆದಷ್ಟು ಸಿಂಪ್ಲಿಫೈಡ್ ವರ್ಷನ್ ಮಾಡಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದೀನಿ. ಸೊ ಇದನ್ನ ಬಿಟ್ಟು ಸಹ ನಿಮ್ಗೆ ಏನಾದ್ರು ಬೇರೆ ಶಾರ್ಟ್ ಕಟ್ ಇತ್ತು ಅಂದ್ರೆ ಸಹ ನೀವು ಕಂಟಿನ್ಯೂ ಮಾಡ್ಬೋದು. ಅದನ್ನ ಸಹ ಕಮೆಂಟ್ ಅಲ್ಲಿ ಹಾಕಿ ಬೇರೆಯವ್ರು ಸಹ ಹೆಲ್ಪ್ ಆಗುತ್ತೆ. ಓಕೆ, ಸರಿ ಸ್ನೇಹಿತರೆ, ಒನ್ಸ್ ಒಂದು IPO ಒಂದು ಬಿಡ್ಡಿಂಗ್ ಒಂದು ಪ್ರಾಸೆಸ್ ಆಗಿದ ತಕ್ಷಣ ಸ್ನೇಹಿತರೆ, IPOಗೆ ಒಂದು 4-5 ದಿವಸ ಆದ್ಮೇಲೆ ಸ್ಟಾಕ್ ಮಾರ್ಕೆಟ್ಗೆ ಬರುತ್ತೆ. ಸೊ ಸುಮಾರು ಜನಕ್ಕೆ ಅಲಾಟ್ಮೆಂಟ್ ಆಗಿಲ್ಲ, ಅದಾದ್ಮೇಲೆ ಸ್ಟಾಕ್ ಏನಾದ್ರು ಡಬಲ್ 100%, 200% ಈ ರೀತಿ ಏನಾದ್ರು ಲಿಸ್ಟಿಂಗ್ ಆಯ್ತು ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಚೆನ್ನಾಗಿ ಮಿಸ್ ಆಯ್ತು ಹಂಗೆ ಹಿಂಗೆ ಅಂತ. ಆ ಒಂದು ಲೂಪ್ ಹೋಲ್ಸು ಆಬ್ವಿಯಸ್ಲಿ ಇದ್ದೇ ಇರುತ್ತೆ, ಬಿಕಾಸ್ ಆ ರೀತಿ ಒಂದು ಹೈಪ್ ಕ್ರಿಯೇಟ್ ಮಾಡಿರ್ತಾರೆ. ಅದು ಬಿಟ್ಟು ಸಹ ನಾವು ಹೆಂಗ್ ಮಾಡ್ಬೋದು ಅನ್ನೋದು ಒಂದು ಕಂಟೆಂಟ್ ನ ಶೇರ್ ಮಾಡ್ತೀನಿ. ನನ್ನ ಒಂದು ರಿಸರ್ಚ್ ಅಷ್ಟೇ, ಒಂದು ಇನ್ಫಾರ್ಮೇಶನ್ಸ್ ಕೊಡ್ತಾ ಇದ್ದೀನಿ. ಸೊ ಈ ಒಂದು ರೂಲ್ಸ್ ನ ಸ್ನೇಹಿತರೆ, ಅಥವಾ ಈ ಒಂದು ಸ್ಟ್ರಾಟಜಿ ಅಂತ ಕರಿಬಹುದು ನಾವು. ಈ ಒಂದು ಸ್ಟ್ರಾಟಜಿನ ನೀವು NSE ಮತ್ತೆ BSE ಅಲ್ಲಿ ಮೇನ್ ಬೋರ್ಡ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಸ್ಟಾಕ್ ಗಳಲ್ಲಿ ಮಾತ್ರ ನೀವು ಟ್ರೇಡ್ ಮಾಡಬೇಕು. ಅದ್ರ ಜೊತೆಗೆ ಇದು ಸ್ವಿಂಗ್ ಟ್ರೇಡಿಂಗ್ ಆಗಿರೋದ್ರಿಂದ ನೀವು ಯಾವುದೇ ಒಂದು ಕಾರಣಕ್ಕೂ ಇಂಟ್ರಾಡೇಗೆ ಮಾಡಕ್ ಹೋಗ್ಬಿಡಿ. ಅದ್ರ ಜೊತೆಗೆ NSE ಮತ್ತೆ BSE ಇರುವಂತಹ ಒಂದು SME ಸ್ಟಾಕ್ಗಳ ಲಿಸ್ಟ್ ಗಳಲ್ಲಿ ನೀವು ದಯವಿಟ್ಟು ಮುಟ್ಟಕ್ ಹೋಗ್ಬಿಡಿ. ಬಿಕಾಸ್ ಅದರದೇ ಆದಂತ ಕೆಲವೊಂದು ರಿಸ್ಕ್ ಗಳಿರುತ್ತೆ, ಅದ್ರಲ್ಲಿ ಹೇಳಕ್ ಬರೋದಿಲ್ಲ. ಬಟ್ ನಾನು ಹೇಳೋದೇನಂತಂದ್ರೆ, NSE BSE ಇರುವಂತ ಒಂದು ಮೇನ್ ಬೋರ್ಡ್ ಇರುವಂತಹ ಸ್ಟಾಕ್ ಗಳಲ್ಲಿ ಮಾತ್ರ ನೀವು ಟ್ರೇಡಿಂಗ್ ನ ಮಾಡಿ. ಅದ್ರ ಜೊತೆಗೆ ಈ ಒಂದು ಸ್ಟ್ರಾಟಜಿನ ಅಲ್ಲಿ ಮಾತ್ರ ಅಪ್ಲೈ ಮಾಡಿ. ಓಕೆ, ಸೊ ಅದ್ರ ಜೊತೆಗೆ ಒಂದು ಸ್ಟ್ರಾಟಜಿ ತುಂಬಾ ತುಂಬಾ ಸಿಂಪಲ್ ಸ್ನೇಹಿತರೆ. ಒಂದು ಸ್ಟಾಕು ಲಿಸ್ಟಿಂಗ್ ಆಗಿದ್ದ ದಿವಸ ನಮ್ಗೊಂದು ಆ ಮೋಸ್ಟ್ ಆಫ್ ದ ಟೈಮ್ ಏನಂದ್ರೆ ಗ್ರೀನ್ ಕ್ಯಾಂಡಲ್ ಕೊಟ್ಟಿರುತ್ತೆ. ಸೊ ಬೇಕಾದ್ರೆ ನಾನು ಗ್ರೀನ್ಗೆ ಟರ್ನ್ ಮಾಡ್ಬಿಡ್ತೀನಿ, ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ. ಓಕೆ, ಸೊ ಮೋಸ್ಟ್ ಆಫ್ ಟೈಮ್ ಗ್ರೀನ್ಗೆ ಟರ್ನ್ ಆಗಿರುತ್ತೆ. ಸೊ ಈ ಒಂದು ಟರ್ನ್ ಆದ್ಮೇಲೆ ನೀವು ಮಾಡ್ಬೇಕಾಗಿದೆ ಏನಂತ ಹೇಳಿದ್ರೆ, ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ, ಅವತ್ತಿನ ದಿವಸ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಒಂದು ಫಸ್ಟ್ ಡೇನ ಕ್ಯಾಂಡಲ್ ನ ಹೈ, ಇನ್ ಕೇಸ್ ಏನಾದ್ರು ವಿಕ್ ಇತ್ತು ಅಂದ್ರೆ ಅದನ್ನ ಸಹ ಸೇರಿಸ್ಕೊಳ್ಳಿ ಬೇಕಾದ್ರೆ, ನಾನೇನು ಇಲ್ಲ ಅಂತ ಹೇಳಲ್ಲ. ಸೊ ಅದನ್ನ ಹೈ ಮಾರ್ಕ್ ಮಾಡ್ಕೊಳ್ಳಿ, ಲೋ ಮಾರ್ಕ್ ಮಾಡ್ಕೊಳ್ಳಿ, ಇಷ್ಟೇ ಮುಗಿತೀನಿ ಇನ್ನು ಫಸ್ಟ್ ಡೇನ ಒಂದು ಡಿಸಿಷನ್. ಇದಾದ್ಮೇಲೆ ನೆಕ್ಸ್ಟ್ ಒಂದು ಮಿನಿಮಮ್ ಒಂದು 10-15 ದಿವಸ ನೀವು ನೋಡ್ಬೇಕು. ಈ ಒಂದು ಆ ಏನ್ ಹೈ ಲೋ ಬ್ರೇಕ್ ಮಾಡಿದ್ರೆ ಅದನ್ನ ರೆಡ್ ಅಲ್ಲಿ ತಗೊಂಡ್ಬಿಡ್ತೀನಿ. ಓಕೆ, ನೆಕ್ಸ್ಟ್ 10-15 ದಿವಸದಲ್ಲಿ ಈ ಒಂದು ಫಸ್ಟ್ ಕ್ಯಾಂಡಲ್ ಇದೆ, ಆ ಒಂದು ಫಸ್ಟ್ ಕ್ಯಾಂಡಲ್ ನ ನೆಕ್ಸ್ಟ್ ದಿವಸ ಬ್ರೇಕ್ ಆಗಬಾರ್ದು. 10 ದಿವಸ ಒಳಗಡೆ ಮಿನಿಮಮ್. ಇನ್ ಕೇಸ್ ಏನ ಬ್ರೇಕ್ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ನಾನು ನೆಕ್ಸ್ಟ್ ರೂಲ್ಸ್ ಕೊಟ್ಟಿದ್ದೀನಿ ಏನ್ ಮಾಡ್ಬೇಕು ಅಂತ. ಬ್ರೇಕ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಮಾಡ್ಬೇಕಾದ್ರೆ ತುಂಬಾ ತುಂಬಾ ಸಿಂಪಲ್. ಬ್ರೇಕ್ಔಟ್ ಅಲ್ಲಿ ಒಂದು ರೇಂಜ್ ಬಿಲ್ಡ್ ಆದ್ಮೇಲೆ ಬ್ರೇಕ್ಔಟ್ ಮೇಲೆ ನೀವು ಒಂದು ಎಂಟ್ರಿನ ತಗೊಂತೀರಾ. ಓಕೆ, ಅದ್ರ ಜೊತೆಗೆ ಈ ಒಂದು ಸ್ಟಾಕ್ಗಳು IPO ಅಲ್ಲಿ ಬಂದಿರುವಂತಹ ಸ್ಟಾಕ್ಗಳು ಫ್ರೆಶ್ ಸ್ಟಾಕ್ ಆಗಿರೋದ್ರಿಂದ ಯಾವುದೇ ರೀತಿಯ ಒಂದು ಇಂಡಿಕೇಟರ್ಸ್ ನ ನೀವು ಯೂಸ್ ಮಾಡಬಾರದು. ಮೂವಿಂಗ್ ಆವರೇಜ್ ಆಗಿರ್ಬೋದು, MACD ಆಗಿರ್ಬೋದು, ಯಾವುದೇ ರೀತಿ ಇಲ್ಲ. ಬಿಕಾಸ್ ಈ ಒಂದು ಸ್ಟ್ರಾಟಜಿ ನಾನು ಬಿಲ್ಡ್ ಮಾಡಿರೋದು ನನ್ನೊಂದು ಟೆಕ್ನಿಕಲ್ ಅನಾಲಿಸಿಸ್ ನಾಲೆಜ್ ಏನಿದೆ, ಅದ್ರ ಜೊತೆಗೆ ಒಂದು IPO ಒಂದು ಟ್ರೆಂಡ್ ಹೆಂಗಿದೆ, ಯಾವ್ಯಾವ ರೀತಿ ಒಂದು ಮೂವ್ಮೆಂಟ್ ಕೊಡುತ್ತೆ, ಅದರ ಸುಮಾರು ರಿಸರ್ಚ್ ಮಾಡಿ ಕೊಟ್ಟಿರೋದ್ರಿಂದ ನೀವು ಇಂಡಿಕೇಟರ್ನ ಫಾಲೋ ಮಾಡ್ಬಿಡಿ. ಬಿಕಾಸ್ ಇಂಡಿಕೇಟರ್ ಫಾಲೋ ಮಾಡಿದ್ರೆ ಈ ಒಂದು ಸ್ಟ್ರಾಟಜಿ ವರ್ಕ್ ಆಗೋದಿಲ್ಲ. ಓಕೆ, ಅದ್ರ ಜೊತೆಗೆ ಸ್ಟಾಪ್ ಲಾಸ್ ಎಲ್ಲಿ ಇಡ್ಬೇಕು ಅಂತ ಹೇಳಿದ್ರೆ, ಎಕ್ಸಾಂಪಲ್ ಅನ್ಕೊಳ್ಳಿ, ಈ ಒಂದು ಏನ್ ಹೇಳ್ತಾರೆ, ಯಾವ್ದೋ ಒಂದು ಕಂಪನಿ ಸ್ಟಾಕ್ ಲಿಸ್ಟ್ ಆಗಿ ಈ ರೀತಿ ಗ್ರೀನ್ ಅಲ್ಲಿ ತಗೊಂತೀನಿ. ಓಕೆ, ಸೊ ಈಸಿಗೆ ಅರ್ಥ ಆಗ್ಲಿ ಅನ್ನೋ ಪರ್ಪಸ್ಗೋಸ್ಕರಕ್ಕೆ ಈ ರೀತಿ ರೇಂಜ್ ಅಲ್ಲಿ ಆಗ್ತಿತ್ತು ಅಂತ ಅನ್ಕೊಳ್ಳಿ. ಸೊ ರೇಂಜ್ ಆದ್ಮೇಲೆ ಈ ರೇಂಜ್ ನ ಬ್ರೇಕ್ ಔಟ್ ಆದ್ರೆ ನೀವು ಎಂಟ್ರಿ ತಗೋತಾರೆ, ಅಷ್ಟೇ ಸಿಂಪಲ್. ನೋಡಿ, ಫಸ್ಟ್ ನಾನು ಹೊಸಬ್ರಾಗಿರ್ತಾರೆ ಕೆಲವೊಬ್ರು, ಅವ್ರಿಗೆ ಕನ್ಫ್ಯೂಷನ್ ಆಗ್ಬಾರ್ದು ಅನ್ನೋ ಪರ್ಪಸ್ಗೋಸ್ಕರ ರಿಪೀಟೇಟಿವ್ ಹೇಳ್ತೀನಿ. ಬಿಕಾಸ್ ಸುಮಾರು ಜನ ಹೇಳ್ತಾರೆ, ಸರ್ ವಿಡಿಯೋ ಸ್ವಲ್ಪ ಒಂದು ಇನ್ನೂ ಶಾರ್ಟ್ ಮಾಡೋಕ್ಕಾದ್ರೆ ಮಾಡಿ ಅಂತಾರೆ. ಇದು ಏನಂದ್ರೆ ಅಂದ್ರೆ ಟೈಮ್ ಪಾಸ್ ವಿಡಿಯೋ ಅಲ್ಲ, ಇದು ಒಂದು ಸ್ಟಾಕ್ ಮಾರ್ಕೆಟ್ ವಿಡಿಯೋ ಆಗಿರೋದು. ಆಬ್ವಿಯಸ್ಲಿ ನಿಮ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಇನ್ ಡೆಪ್ತ್ ಆಗಿ ಹೇಳಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಅನ್ನೋ ಪರ್ಪಸ್ಗೋಸ್ಕರ ಇನ್ ಡೆಪ್ತ್ ಆಗಿ ಕ್ಲಿಯರ್ ಆಗಿ ಹೇಳ್ತೀನಿ. ಹೊಸಬ್ರಿಗೂ ಅರ್ಥ ಆಗ್ಬೇಕು, ಮೀಡಿಯಂ ಲೆವೆಲ್ಗೂ ಅರ್ಥ ಆಗ್ಬೇಕು, ಎಕ್ಸ್ಪರ್ಟ್ಸ್ಗೂ ಅರ್ಥ ಆಗ್ಬೇಕು ಅನ್ನೋ ಪರ್ಪಸ್ಗೋಸ್ಕರ. ಓಕೆ, ಇದಾದ್ಮೇಲೆ ನೀವು ಇಲ್ಲಿ ಎಂಟ್ರಿ ತಗೊಂತೀರಾ.
ಈ ಒಂದು ಪಾಯಿಂಟ್ ಅಲ್ಲಿ ಎಂಟ್ರಿ ತಗೊಂತಾರ. ಸ್ಟಾಪ್ ಲಾಸ್ ಎಲ್ಲಿ ಅಂತ ಹೇಳಿದ್ರೆ ಇಮಿಡಿಯೇಟ್ ಸ್ವಿಂಗ್ ಏನಿದೆ ಈ ಒಂದು ಸ್ವಿಂಗ್ ಅಲ್ಲಿ ನೀವು ಯೂಶಲಿ ಒಂದು ಕೆಲವೊಂದು ಲಿಸ್ಟ್ ಆಗಿರುವಂತ ಅಥವಾ ಒಂದು ಆಲ್ರೆಡಿ ಮಾರ್ಕೆಟ್ ಇರುವಂತ ಸ್ಟಾಕ್ ಅಲ್ಲಿ ನೀವು ಸ್ಟಾಪ್ ಲಾಸ್ ಇರ್ತೀರ. ಬಟ್ ಈ ಒಂದು ಆ ಸ್ಟ್ರಾಟಜಿಯಲ್ಲಿ ಏನಂತ ಹೇಳಿದ್ರೆ ಎಕ್ಸಾಂಪಲ್ ಇಲ್ಲಿ ಒಂದು ಸ್ವಿಂಗ್ ಎಕ್ಸಾಂಪಲ್ ಅನ್ಕೊಳ್ಳಿ, 90 rupees ಇದೆ, ಜಸ್ಟ್ ಎಕ್ಸಾಂಪಲ್ 90 rupees ಇದೆ ಅನ್ಕೊಳ್ಳಿ. 90 rupeesಗೆ ಒಂದು 1% ನೀವು ಮೈನಸ್ ಮಾಡಿ ನೀವು ಎಕ್ಸಿಟ್ ಆಗ್ಬೇಕಾಗುತ್ತೆ. ಅದನ್ನ ಬಿಟ್ಟು ಯಾವುದೇ ಒಂದು ಸ್ವಿಂಗ್ ಗಳಲ್ಲಿ ಇಮಿಡಿಯೇಟ್ ಇಂಟ್ರಾಡಲ್ಲಿ 10 ನಿಮಿಷ 15 ನಿಮಿಷ ಹಾಫ್ ಅನ್ ಅವರ್ ಅಲ್ಲಿ ಸ್ವಿಂಗ್ ಗಳು ಕೊಡುತ್ತಲ್ಲ ಆ ಒಂದು ಸ್ಟಾಪ್ ಲಾಸ್ ನ ಇಡಕ್ಕೆ ಹೋಗ್ಬೇಡಿ. ಓಕೆ, ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅದಾದ್ಮೇಲೆ ಇವಿಷ್ಟು ಆದ್ಮೇಲೆ ಓಕೆ ಇದೊಂದು ಚಾರ್ಟ್ ಹೇಳ್ತೀನಿ, ನಿಮ್ಗೆ ಐಡಿಯಾ ಬರುತ್ತೆ. ಓಕೆ, ಸೊ ಇದಾದ್ಮೇಲೆ ಇನ್ ಕೇಸ್ ಏನಾದ್ರು ನೋಡಿ ಈ ರೀತಿ ಒಂದು ರೇಂಜ್ ಅಲ್ಲಿ ಏನಾದ್ರು ಬ್ರೇಕ್ ಆಯ್ತು ಅಂತ ಹೇಳಿದ್ರೆ ಈ ಒಂದು ಸ್ಟಾಕ್ ಅಲ್ಲಿ ನೀವು ಮಿನಿಮಮ್ 2 ರಿಂದ 3 ತಿಂಗಳು ಕಾಯಲೇಬೇಕು. ಎಕ್ಸಾಕ್ಟ್ಲಿ 2 ರಿಂದ 3 ತಿಂಗಳು ಕಾಯಲೇಬೇಕು. ಬಿಕಾಸ್ ಹೆವಿ ಡಂಪ್ ಆಗೋದ್ರಿಂದ ಒಂದು ಸರ್ಟನ್ ಪಾಯಿಂಟ್ ಅಲ್ಲಿ ಒಂದು ಸ್ಟಾಕ್ ಬಂದು ಈ ರೀತಿ ಒಂದು ಟರ್ನಿಂಗ್ ಆಗಿ ಇದು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಆವಾಗ ಒಂದು ಅಪ್ ಟ್ರೆಂಡ್ ಆಗುವಂತ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ನೀವು ಎಂಟರ್ ಆಗಬೇಕು. ಬಿಕಾಸ್ ಆ ಟೈಮಲ್ಲಿ ಯಾವ ರೀತಿ ಮಾಡ್ಬೇಕು ಸ್ಟ್ರಾಟಜಿ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಬಟ್ ಈ ರೀತಿ ಟೆಕ್ನಿಕಲ್ ಅನಾಲಿಸಿಸ್ ಕಲಿಬೇಕು. ಒಂದು ಕಲ್ತು ನೀವು ಸ್ಟಾಕ್ ಮಾರ್ಕೆಟ್ ನೀವೇ ಓನ್ ಆಗಿ ಏನಾದ್ರು ಅರ್ನ್ ಮಾಡ್ಬೇಕಂದ್ರೆ 9620275275ಗೆ ವಾಟ್ಸ್ಆಪ್ ಮಾಡಿ ನಮ್ಮ ಒಂದು ಟೆಕ್ನಿಕಲ್ ಅನಾಲಿಸಿಸ್ ನ ಮಾಡ್ಬೋದು, ಕಲಿಬಹುದು ನೀವು. ಅದ್ರ ಜೊತೆಗೆ ಇಲ್ಲ ಸತೀಶ್ ಅವರೇ ನನಗೆ ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತು, ಆಪ್ಷನ್ ಸ್ಟ್ರಾಟಜೀಸ್ ಗೊತ್ತಿಲ್ಲ, ಯಾವ್ಯಾವ ಸ್ಟ್ರಾಟಜಿ ಅಪ್ಲೈ ಮಾಡ್ಬೇಕು ಅಂತ ಏನಾದ್ರು ಆಪ್ಷನ್ಸ್ ಕಲಿಬೇಕಂದ್ರೆ ಅದು ಸಹ ನಾವು ಪರ್ಸನಲ್ 1-to-1 ಟ್ರೈನಿಂಗ್ ಒಂದು ಕೊಡ್ತಿರೋದ್ರಿಂದ ಅದನ್ನು ಬೆನಿಫಿಟ್ ಮಾಡ್ಕೊಬೋದು. ಸೂಪರ್ ಆಗಿ ವರ್ಕ್ ಆಗ್ತಿದೆ. ಬಿಕಾಸ್ ಇತ್ತೀಚೆಗೆ ಸುಮಾರು ಜನ ತಗೊಂಡಿದ್ದೀನಿ, ಸುಮಾರು ಜನ ಬೆನಿಫಿಟ್ ತಗೊಂತಿದ್ದಾರೆ. ಅದು ಈಗ ಅವ್ರು ಓನಾಗಿ ಟ್ರೇಡ್ ಮಾಡೋದ್ರಿಂದ ನಂಗೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನೀವು ಅದೇ ರೀತಿ ಕಲಿಬೇಕು ಮಾಡ್ಬೇಕಂದ್ರೆ ಖಂಡಿತವಾಗಿಯೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ಅದಾದ್ಮೇಲೆ ಸ್ನೇಹಿತರೆ ಈ ಒಂದು ಸ್ಟ್ರಾಟಜಿ ನೀವು ಎಂಟರ್ ಆದ್ಮೇಲೆ ನೆನ್ಪಿಟ್ಕೊಳ್ಳಿ, ಮಿನಿಮಮ್ 20-50% ಟಾರ್ಗೆಟ್ ಆರಾಮಾಗಿ ಅಚೀವ್ ಆಗುತ್ತೆ. ಲೈವ್ ಟ್ರೇಡ್ ಸಹ ತೋರಿಸ್ತೀನಿ. ಲೈವ್ ಟ್ರೇಡ್ ಅಂದ್ರೆ ಒಂದು ಲೈವ್ ಚಾರ್ಟ್ ಅಲ್ಲಿ ಸಹ ತೋರಿಸ್ತೀನಿ. ಸುಮಾರು ಒಂದು ಲಿಸ್ಟ್ ಆಗಿರುವಂತ ಒಂದು 1.5-2 years ಇಂದ ಲಿಸ್ಟ್ ಆಗಿರುವಂತ ಸ್ಟಾಕ್ ಗಳ ಒಂದು ಇನ್ಫಾರ್ಮೇಶನ್ ಸಹ ತೋರಿಸ್ತೀನಿ. ಅದ್ರ ಜೊತೆಗೆ ಇನ್ ಕೇಸ್ ಏನಾದ್ರು ಎಕ್ಸಾಂಪಲ್ ಅನ್ಕೊಳ್ಳಿ ಯಾವುದೋ ಒಂದು ಸ್ಟಾಕ್ ಅಪ್ ಟ್ರೆಂಡ್ ಹೋಗ್ತಿತ್ತು ಅಂತ ಅನ್ಕೊಳ್ಳಿ, ಜಸ್ಟ್ ಎಕ್ಸಾಂಪಲ್ ಅಪ್ ಟ್ರೆಂಡ್ ಹೋಗ್ತಿತ್ತು ಅಂತ ಅನ್ಕೊಳ್ಳಿ. ಬಟ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಅದ್ರ ಜೊತೆಗೆ ಸೆನ್ಸೆಕ್ಸ್ ಏನಾದ್ರು ಸ್ವಲ್ಪ ಡೌನ್ ಟ್ರೆಂಡ್ ಇದೆ, ಮಾರ್ಕೆಟ್ ಏನೋ ಕರೆಕ್ಷನ್ಸ್ ಇದೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ನೀವು ಸ್ವಲ್ಪ ನೋಡ್ಕೊಂಡು ಎಕ್ಸಿಟ್ ಆಗೋದು ತುಂಬಾ ಒಂದು ಉತ್ತಮವಾದಂತಹ ಒಂದು ಡಿಸಿಷನ್ ಅಂತ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಪ್ರಾಬಲ್ ಟ್ರೆಂಡ್ ಏನೋ ಸ್ವಲ್ಪ ರಿವರ್ಸ್ ಆಯ್ತು ಅಂತ ಹೇಳಿದ್ರೆ, ಬಿಕಾಸ್ ಹೊಸ ಲಿಸ್ಟ್ ಆಗಿರೋಂಥ ಒಂದು ಸ್ಟಾಕ್ ಇರೋದ್ರಿಂದ ಬಿತ್ತು ಅಂದ್ರೆ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಬೀಳುತ್ತೆ, ಫಾಸ್ಟ್ ಅಂಡ್ ಫ್ಯೂರಿಯಸ್ ಆಗಿ ಬೀಳೋದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ ಅನ್ನೋ ಪರ್ಪಸ್ಗೋಸ್ಕರ ಈ ಒಂದು ಪಾಯಿಂಟ್ಸ್ ಗಳನ್ನ ಹೇಳ್ತಾ ಇದ್ದೀನಿ. ಸರಿ ಸ್ನೇಹಿತರೆ, ಒಂದು ಚಾರ್ಟ್ ನ ಬೇಕಾದ್ರೆ ಒಂದು ಫೋಟೋ ತೆಗೆದಿಟ್ಕೊಂಡ್ಬಿಡಿ ಹೆಂಗ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ. ಸೊ ಇದನ್ನ ನೀವು ಕ್ರಾಕ್ ಮಾಡಿದ್ರೆ ನಿಮ್ಗೆ ಆರಾಮಾಗಿ ಅರ್ಥ ಆಗುತ್ತೆ ಈ ಒಂದು ಸ್ಟ್ರಾಟಜಿನ ಹೆಂಗ್ ಮಾಡಬೇಕು ಅಂತ. ಓಕೆ, ಸೊ ಇದನ್ನ ನಾವು ಲೈವ್ ಒಂದು ಕೆಲವೊಂದು ಸ್ಟಾಕ್ ಅಲ್ಲಿ ಸಹ ತೋರಿಸ್ಬಿಡ್ತೀನಿ ಸ್ನೇಹಿತರೆ, ನಿಮ್ಗೆ ಒಂದು ಐಡಿಯಾ ಬರುತ್ತೆ ಹೆಂಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನೋಡಿ ಆಡಿ ನಿಮ್ಗೋಸ್ಕರ ಒಂದು ಚಾರ್ಟ್ ಸಹ ಆಡಿ ಓಪನ್ ಮಾಡಿ ಇಟ್ಟಿದ್ದೆ. ಸೊ 1 by 1 ತೋರಿಸ್ತೀನಿ ಯಾವ್ಯಾವ ಸ್ಟಾಕ್ಗಳು ಹೆಂಗೆ ವರ್ಕ್ ಆಗ್ತಿದೆ ಅಂತ. ಸೊ ಕೆ ಫಿನ್ ಟೆಕ್ ಅನ್ನೋ ಒಂದು ಟೆಕ್ನಾಲಜಿ, ಇದು ಕಾರ್ವಿಯ ಒಂದು ಗ್ರೂಪ್ ಸ್ಟಾಕ್ ಅಂತ ಹೇಳ್ಬೋದು. ನೋಡ್ಬೋದು ಈ ಒಂದು ಸ್ಟಾಕ್ ಅಲ್ಲಿ ಫಸ್ಟ್ ಡೇನ ಹೈ, ಫಸ್ಟ್ ಡೇನ ಲೋ ನೋಡಿ ಬ್ರೇಕ್ ಆಗಿದೆ. ಅಲ್ಲಿಗೆ ನೀವು ಈ ಒಂದು ಸ್ಟಾಕ್ ಅಲ್ಲಿ ಎಂಟರ್ ಆಗಂಗಿಲ್ಲ. ಆಲ್ಮೋಸ್ಟ್ ನೀವು 1-2 months ಆದ್ಮೇಲೆ ನಿಮ್ಗೆ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ, ಅವಾಗ ಎಂಟರ್ ಆಗ್ಬೋದು. ಅದಾದ್ಮೇಲೆ ನಮ್ಮ ಒಂದು ಟೆಕ್ನಿಕಲ್ ಅನಾಲಿಸಿಸ್ ನೀವು ಕಲ್ತ್ಕೊಂಡು ಏನಾದ್ರು ಮಾಡಿದ್ರೆ ನೀವು ನೋಡ್ಬೋದು ಆರಾಮಾಗಿ ಒಂದು ಸ್ಟಾಕ್ ಅಲ್ಲಿ ಎಷ್ಟೊಂದು ರಿಟರ್ನ್ಸ್ ಸಹ ತೋರಿಸ್ಬಿಡ್ತೀನಿ. ಇಲ್ಲಿಂದ ನೀವು ತಗೊಂಡು ನೋಡ್ಬೋದು ಆಲ್ಮೋಸ್ಟ್ ನಿಮಗೆ 30% ರಿಟರ್ನ್ ಬಂದು ಯಾವ್ದು ಹೇಳಿದ್ರೆ ಮಿನಿಮಮ್ 20-30%. ಓಕೆ, ಸೊ ಇದ್ರ ಜೊತೆಗೆ ಸುಮಾರು ಸ್ಟಾಕ್ ಗಳ ಒಂದು ಲೈವ್ ಎಕ್ಸಾಂಪಲ್ ಸಹ ತೋರಿಸಿ ನಿಮ್ಗೊಂದು ಲ್ಯಾಂಡ್ ಮಾರ್ಕ್ ಕಾರ್ಸ್ ಅನ್ನೋ ಒಂದು ಸ್ಟಾಕ್ ನಿಮ್ಗೆ ತೋರಿಸ್ತಾ ಇದೀನಿ. ಇದು ನೋಡ್ಬೋದು, ಇಲ್ಲೊಂದು ಹೈ ಇದೆ, ಇಲ್ಲೊಂದು ಲೋ ಇದೆ. ನೋಡಿ ಈ ಒಂದು ಲೋ ಅಷ್ಟು ಬ್ರೇಕ್ ಆಗಿಲ್ಲ ಅಂತ ಹೇಳ್ಬೋದು. ಸಾರಿ, ಒಂದ್ ನಿಮಿಷ. ಓಕೆ, ಇಲ್ಲಿ ಲೋ ಇದೆ, ಬಟ್ ಆದ್ರೂ ನೋಡ್ಬೋದು ಇಮಿಡಿಯೇಟ್ ನೆಕ್ಸ್ಟ್ ದಿವಸ ರಿಕವರ್ ಆಗಿದೆ. ಇದನ್ನ ಸಹ ನೀವು ಕನ್ಸಿಡರ್ ಮಾಡ್ಬೋದು. ನೋಡ್ಬೋದು ಫಸ್ಟ್ ಡೇನ ಎಕ್ಸಾಕ್ಟ್ ಒಂದು ಕ್ಲೋಸಿಂಗ್ ಬೇಸಿಸ್ ಮೇಲೆ ಈ ಒಂದು ನೆಕ್ಸ್ಟ್ ದಿವಸ ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು. ಅದಾದ್ಮೇಲೆ ನೋಡ್ಬೋದು ಇಲ್ಲಿ ಬ್ರೇಕ್ಔಟ್ ಸಿಗುತ್ತೆ. ನೀವು ಇಲ್ಲಿ ಎಂಟರ್ ಆಗಿದ್ರೆ ನಿಮ್ಮ ಸ್ಟಾಪ್ ಲಾಸ್ ಸ್ವಿಂಗ್ ಇಲ್ಲಾಗುತ್ತೆ. ಇದರಿಂದ ಅಮೌಂಟ್ ಇಂದ 1% ಮೈನಸ್ ಮಾಡಿ ಎಷ್ಟು ಬರುತ್ತೆ ಅದ್ರ ಇಲ್ಲಿ ಈ ಒಂದು ಪಾಯಿಂಟ್ ಸ್ಟಾಪ್ ಲಾಸ್ ಬರುತ್ತೆ. ಅದಾದ್ಮೇಲೆ ನೋಡ್ಬೋದು ಟ್ರೆಂಡ್ ಯಾವ ರೀತಿ ಒಂದು ಕ್ಯಾಪ್ಚರ್ ಆಗಿದೆ ಅಂತ ನೀವು ನೋಡ್ಬೋದು, ಎಷ್ಟು ಪರ್ಸೆಂಟ್ ರಿಟರ್ನ್ ಬಂದಿದೆ ಅಂತ. ಓಕೆ, ಇಲ್ಲೇ ತಗೊಂಡು ನೋಡಿ 20-30% ಅಷ್ಟೇ ತಗೊಂತಾರೆ. ನೋಡಿ ಇಲ್ಲಿ ಪರ್ಸೆಂಟೇಜ್ ಸಹ ಕಾಣಿಸ್ತಿದೆಯಲ್ಲ, ಇದು ನೋಡಿ ಇಲ್ಲಿ ಸುಮಾರು ಜನ ಗೊತ್ತಿರೋಲ್ಲ, ಅದಕ್ಕೋಸ್ಕರ ಹೇಳ್ತಾರೆ. ನೋಡಿ ಇಲ್ಲಿ ಪರ್ಸೆಂಟೇಜ್ ಸಹ ಕಾಣಿಸುತ್ತೆ, ಅಮೌಂಟ್ ಸಹ ಕಾಣಿಸುತ್ತೆ, ಎಷ್ಟು ದಿವಸ ಅಂತ ಸಹ ಕಾಣಿಸುತ್ತೆ, ಮತ್ತೆ ಎಷ್ಟು ವಾಲ್ಯೂಮ್ ಸಹ ಟ್ರೇಡ್ ಆಗಿದೆ ಅಂತ ತೋರಿಸುತ್ತೆ. ಓಕೆ, ನೋಡ್ಬೋದು ಈ ರೀತಿ ಒಂದು ಕೊಟ್ಟ ಮೇಲೆ ನೋಡ್ಬೋದು ಇಲ್ಲೇ ನೀವೇನಾದ್ರು ಎಂಟರ್ ಆಗಿ ಇನ್ನೂ ನೀವು ವೆಯ್ಟ್ ಮಾಡಿದ್ರೆ ನೋಡ್ಬೋದು. ನೋಡಿ ಸ್ವಿಂಗ್ ಗಳೆಲ್ಲ ನಾವು ಇವಾಗ ಕ್ಯಾಲ್ಕುಲೇಟ್ ಮಾಡ್ಬೋದು ಇಷ್ಟು ಪರ್ಸೆಂಟೇಜ್ ರಿಟರ್ನ್, ಇಷ್ಟು ಪರ್ಸೆಂಟೇಜ್ ರಿಟರ್ನ್ ಅಂತ. ಬಟ್ ಈ ಸ್ವಿಂಗ್ ಡೌನ್ ಟ್ರೆಂಡ್ ಬಂದಾಗ ನೀವು ಹೋಲ್ಡ್ ಮಾಡೋದು ತುಂಬಾ ಒಂದು ಕಷ್ಟ ಆದಂತಹ ಒಂದು ಸಿಚುವೇಶನ್ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ ಈ ಒಂದು ಸ್ಟಾಕ್ ಅಲ್ಲಿ ಸಹ ನೀವು ನೋಡ್ಬೋದು ಆಲ್ಮೋಸ್ಟ್ ನಿಮಿಷ ಇವಾಗ ಎಂಟ ಇಟ್ಟಿದ್ರು 56%. ಸೊ ಅದರ ಜೊತೆಗೆ ಸುಲಾ ವೈನ್ ಯಾರ್ಡ್ ಅನ್ನೋ ಒಂದು ಸ್ಟಾಕ್ ಸಹ ಇದೆ. ಇದ್ರಲ್ಲಿ ನೀವು ನೋಡ್ಬೋದು ಇದು ನೋಡೋದು ಬ್ರೇಕ್ ಆಗಿದೆ. ನೋಡಿ ಇದು ಸಹ ಬ್ರೇಕ್ ಆಗಿದೆ, ಬಟ್ ನೆಕ್ಸ್ಟ್ ದಿವಸ ನೋಡ್ಬೋದು ಇಮಿಡಿಯೇಟ್ ರಿಕವರ್ ಆಗಿದೆ. ಇಲ್ಲೂ ಸಹ ನೀವು ನೋಡ್ಬೋದು
ಯಾವ ರೀತಿ ಎಂಟ್ರಿ ಎಕ್ಸಿಟ್ ಅನ್ನೋದಕ್ಕಿಂತ ನೀವು ನೋಡಿ ಇಲ್ಲೇ ಒಂದು ಬ್ರೇಕ್ಔಟ್ ತಗೊಂಡ್ರು ಸಹ ನೋಡ್ಬೋದು ನಿಮ್ಗೆ ಆರಾಮಾಗಿ ಈ ಒಂದು ಸ್ಟಾಕ್ ಅಲ್ಲಿ ಸಹ ಇಲ್ಲಿ ನೋಡಿ ಒಂದು ಸ್ವಿಂಗ್ ಅಷ್ಟೇ ನಾವು ಒಂದು ಸ್ವಿಂಗ್ ಅಲ್ಲಿ ನಿಮ್ಗೆ 20 to 50% ಆರಾಮಾಗಿ ಬರುತ್ತೆ. 28% ಇವತ್ತಿನ ಗಂಟೆ ಇಟ್ಟಿದ್ರೆ ನೀವು ಸ್ಟಾಕ್ ಅಲ್ಲಿ ನೋಡ್ಬೋದು ಹತ್ತತ್ರ ಒಂದು 50% ರಿಟರ್ನ್. ಓಕೆ, ಇದು ಒನ್ ಆಫ್ ದಿ ಸ್ಟಾಕ್. ಸುಮಾರು 10 ಸ್ಟಾಕ್ ಅಲ್ಲಿ ತೋರಿಸಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾವ್ಯಾವ ರೀತಿ ನಾನು ಅನಾಲಿಸಿಸ್ ಮಾಡ್ತೀನಿ, ಯಾವ ಒಂದು ಅನಾಲಿಸಿಸ್ ಬೇಸಿಸ್ ಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ ಅಂತ. ಓಕೆ, ಸೊ ನೆಕ್ಸ್ಟ್ ಬಂದು ಕೀ ಸ್ಟೋನ್ ರಿಯಾಲಿಟೀಸ್ ಅಂತ. ಓಕೆ, ಸೊ ಕೀ ಸ್ಟೋನ್ ರಿಯಾಲಿಟೀಸ್ ಇದೆ. BSE NSE ಯಾವ್ದು ಬೇಕಾದ್ರೆ ತಗೊಂಡು ನೋಡಿ. ಒಂದು ಸ್ಟಾಕ್ ಕಂಟಿನ್ಯೂಸ್ 10-15 ದಿವಸದಲ್ಲಿ ಬ್ರೇಕ್ ಆಯ್ತಾ ನೋಡಿ, ಕಂಟಿನ್ಯೂಸ್ ನೋಡ್ಬೋದು ಬ್ರೇಕ್ ಆಯ್ತು. ಸೊ ಅಲ್ಲಿಗೆ ನಮ್ಗೆ ಎಂಟ್ರಿ ಇಲ್ಲ. ಸೊ ಎಂಟ್ರಿ ಆಲ್ಮೋಸ್ಟ್ ನಿಮಗೆ ಈ ಒಂದು ಪಾಯಿಂಟ್ ಅಲ್ಲಿ ಎಂಟ್ರಿ ಆಗ್ಬೋದು ಅಂತ ಹೇಳ್ಬೋದು. ಅಲ್ಲೂ ನೀವು ಕನ್ಸಿಡರ್ ಮಾಡೋದು ನೋಡ್ಬೋದು, ಇಲ್ಲಿಂದ ನೀವು ಕನ್ಸಿಡರ್ ಮಾಡೋದು ನೋಡ್ಬೋದು ಹತ್ತತ್ರ ನಿಮ್ಗೆ ಅದು 30% ರಿಟರ್ನ್. ಸೊ ನೆಕ್ಸ್ಟ್ ನೋಡ್ತಾ ಇದ್ದೀನಿ ಐನಾಕ್ಸ್ ಗ್ರೀನ್ ಅನ್ನುವ ಒಂದು ಸ್ಟಾಕು. ಐನಾಕ್ಸ್ ಗ್ರೀನ್. ಓಕೆ ನೋಡಿ, ಇದು ನೀವು ಮಾಡೋಕ್ಕಾಗಿಲ್ಲ ಅಂದ್ರೆ ಸಮಸ್ಯೆ ಇಲ್ಲ, ಅದಕ್ಕೋಸ್ಕರ ನಾನು ಸುಮಾರು ಸ್ಟಾಕ್ ಲೈವ್ ಎಕ್ಸಾಂಪಲ್ ತಗೊಂಡು ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಒಂದು ಐಡಿಯಾ ಬರಲಿ ಅನ್ಕೊಳ್ಳಿ. ಹೈ ಮಾರ್ಕ್ ಮಾಡಿದ್ರೆ, ಲೋ ಮಾರ್ಕ್ ಮಾಡಿದ್ರೆ ನೆಕ್ಸ್ಟ್ ಒಂದು 7 ದಿವಸದಲ್ಲಿ ಬ್ರೇಕ್ ಆಯಿತು. ಸೊ ಅಲ್ಲಿ ಇದು ನಮ್ಮ ಒಂದು ಕ್ರೈಟೀರಿಯಾ ಮೀಟ್ ಆಗಲ್ಲ. ನೀವು ಇಲ್ಲೇನಾದ್ರು ಎಂಟರ್ ಆಗಿದ್ರು ನಿಮ್ಮ ಒಂದು ರಿಟರ್ನ್ ಸಹ ನೋಡ್ಬೋದು. ಈ ಸ್ವಿಂಗ್ಗಳಲ್ಲಿ ಎಂಟರ್ ಆಗಿದ್ರು ನೋಡ್ಬೋದು, ಅಥವಾ 33%. ನೆಕ್ಸ್ಟ್ ಬಂದು 5 ಸ್ಟಾರ್ ಅನ್ನುವ ಒಂದು ಸ್ಟಾಕ್ ಇದೆ, 5 ಸ್ಟಾರ್ ಬಿಸ್ನೆಸ್ ಫೈನಾನ್ಸ್ ಅಂತ. ಓಕೆ, ಇದು ನೋಡ್ಬೋದು. ಇಲ್ಲಿ ಬ್ರೇಕ್ ಆಗಿದೆ ನೋಡಿ, ಯಾವುದೋ ಒಂದು ಟೈಮಲ್ಲಿ ನಾನು ರಿಸರ್ಚ್ ಸಹ ಮಾಡಿದ್ದೀನಿ. ನೋಡ್ಬೋದು ಬ್ರೇಕ್ಔಟ್ ಆಗಿದೆ, ಫಸ್ಟ್ ಡೇ ಬ್ರೇಕ್ ಆಗಿದೆ ನೋಡ್ಬೋದು. ನೋಡಿ ಈ ತರ ಕ್ಯಾಂಡಲ್ ನೀವು ಎಂಟ್ರಿ ಸಿಕ್ಕೋದಿಲ್ಲ, ಬಟ್ ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಿಕಾಸ್ ಎಂಟ್ರಿ ಸಿಗುತ್ತೆ ಅನ್ನೋದಕ್ಕಿಂತ ನಮಗೊಂದು ಸ್ಟ್ರಾಟಜಿ ವರ್ಕ್ ಆಗ್ತಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೋಡಿ ಇಲ್ಲಿ ನಾನು ತಗೊಂಡ್ರು ನೀವು ನೋಡಿ, ಅದಾದ್ರೆ 20-30% ರಿಟರ್ನ್. ಸೊ ನೆಕ್ಸ್ಟ್ ಬಂದು ಬಿಕಾಜಿ ಫುಡ್ಸ್ ಅನ್ನೋ ಒಂದು ಸ್ಟಾಕು. ಇದು ನೋಡ್ಬೋದು ಫಸ್ಟ್ ನೋಡಿ ಬ್ರೇಕ್ಔಟ್ ಆದ್ರೂ ನೋಡ್ಬೋದು, ನೆಕ್ಸ್ಟ್ ದಿವಸ ನಿಮಗೆ ಡೌನ್ ಆದ್ರೂ ನೋಡಿ ಸೂಪರ್ ರಿಕವರ್ ಆಗಿದೆ. ನಿಮ್ಗೆ ಈ ಕ್ಯಾಂಡಲ್ ಗೊತ್ತಾಗ್ಬಿಡುತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದಾಗ ಯಾವ ರೀತಿ ಹಿಂಗೆ ಅಂತ ನೋಡಿ. ಇಲ್ಲೇ ಒಂದು ಎಂಟರ್ ಆಗಿದ್ರು ನೋಡ್ಬೋದು ನಿಮ್ಗೆ ಆಲ್ಮೋಸ್ಟ್ 30% ರಿಟರ್ನ್. ಓಕೆ, ನೆಕ್ಸ್ಟ್ ಬಂದು LIC ತುಂಬಾ ಜನಕ್ಕೆ ಇಷ್ಟ ಆಗಿರುವಂತ ಸ್ಟಾಕ್ ಅಲ್ಲ. ಸೊ LIC ಅಲ್ಲಿ ತೋರಿಸ್ತೀವಿ ನೋಡ್ಬೋದು. ಸೊ LIC ಅಲ್ಲಿ ನೋಡ್ಬೋದು ಕಂಪ್ಲೀಟ್ ಆಗಿ ಇದು ಆಲ್ಮೋಸ್ಟ್ ಬ್ರೇಕ್ ಆಗಿರೋದ್ರಿಂದ ನಮ್ಗೆ ಎಂಟ್ರಿನೇ ಬರೋದಿಲ್ಲ. ಇಲ್ಲೇ ನೀವೇನಾದ್ರು ಟೆಕ್ನಿಕಲ್ ಅಸೆಸ್ ಪ್ರಕಾರ ನೀವು ಇಲ್ಲೇ ಏನಾದ್ರು ಎಂಟ್ರಿ ತಗೊಂಡಿರೋ ನಿಮ್ಗೊಂದು 4% ರಿಟರ್ನ್. ಅದಾದ್ಮೇಲೆ ತುಂಬಾ ದಿವಸ ಕಾದು ಮಾಡಿದ್ರು ನೋಡ್ಬೋದು ನಿಮ್ಮ ಪ್ರಾಫಿಟ್ ಲಾಸ್ ಹೆಂಗ್ ಬಂದಿದೆ ನೋಡಿ. ಎಲ್ಲಾ ಸ್ಟ್ರಾಟಜಿ ಎಲ್ಲ ಒಂದು ಇಂಡಿಕೇಟರ್ಸ್ ಒಂದು ಸ್ಟಾಕ್ ಮೇಲೆ ವರ್ಕ್ ಆಗುತ್ತೆ ಅಂತಲ್ಲ, ಬಟ್ ಆಲ್ಮೋಸ್ಟ್ ನಮ್ಗೆ 80% ವರ್ಕ್ ಆಯ್ತು ಅಂದ್ರೆ ಸಾಕಲ್ಲ. ಸೊ ಐಡಿಯಾ C&DLM ಅನ್ನೋ ಒಂದು ಸ್ಟಾಕ್ ಇದು ಸಹ ತೋರಿಸಿದ್ರು. ಇದು ರೀಸೆಂಟ್ ಆಗಿ ಲಿಸ್ಟ್ ಆಗಿರೋದು ಸ್ಟಾಕ್. ಓಕೆ ನೋಡಿ, ಇದ್ರಲ್ಲಿ ನಮಗೆ ನೋಡಿ ಎಂಟ್ರಿ ಸಿಕ್ಕೇ ಇಲ್ಲ. ಇದು ಸಿಕ್ಕಾಬಿಟ್ಟು ದೊಡ್ಡ ಕ್ಯಾಂಡ್ ಬಂದಿದೆ, ಆಲ್ಮೋಸ್ಟ್ 18% ರಿಟರ್ನ್. ಸೊ ಇಲ್ಲ, ಇನ್ ಕೇಸ್ ಏನಾದ್ರು ನೀವು ಕ್ಯಾಪ್ಚರ್ ಮಾಡಿದ್ರು ನೋಡ್ಬೋದು. ನೀವು ಡೈಲಿ ಟೈಮ್ ಫ್ರೇಮಲ್ಲಿ ನೋಡೋದ್ರಿಂದ ಕೆಲವೊಂದು ಟೈಮ್ ಮಿಸ್ ಆಗುತ್ತೆ. 22% ರಿಟರ್ನ್ ವಿತಿನ್ 2 days. ಸೊ ನೆಕ್ಸ್ಟ್ ಬಂದು ಐಡಿಯಾ ಫೋರ್ಜ್. ಇದು ಆಲ್ಮೋಸ್ಟ್ 100% ಲಿಸ್ಟ್ ಆಗಿತ್ತು ಅಂತ ಅನ್ಕೊಂತೀನಿ. ನೋಡೋಣ ಹೆಂಗೆ ಅಂತ ನೋಡಿ. ಇದು ಬ್ರೇಕ್ ಆಗಿದೆ. ಸೊ ಇದನ್ನ ಸ್ವಲ್ಪ ಕಾದ್ ನೋಡ್ಬೇಕು ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂತ. ಇನ್ ಕೇಸ್ ಏನಾದ್ರು ಈ ಒಂದು ಸ್ಟಾಕು 1350 ಏನಾದ್ರು ಬ್ರೇಕ್ಔಟ್ ಆಯ್ತು ಅಂದ್ರೆ ಈ ಒಂದು ಏನಂತ ಒಂದು ನೀವು ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ಬೋದು. IKEA ಲೈಟಿಂಗ್ ಅನ್ನೋ ಒಂದು ಸ್ಟಾಕ್ ಇದನ್ನ ಸಹ ನೋಡ್ಬೋದು. ನೆಕ್ಸ್ಟ್ ದಿವಸ ಬ್ರೇಕ್ಔಟ್ ಆಗಿದೆ. ಇಲ್ಲಿಂದ ನೋಡ್ಬೋದು ನಿಮ್ಗೆ ಆರಾಮಾಗಿ ಎಷ್ಟು ಪರ್ಸೆಂಟೇಜ್, 10 ಜಸ್ಟ್ ಕಡಿಮೆ ಪರ್ಸೆಂಟೇಜ್ ರಿಟರ್ನ್ ಇದರಲ್ಲಿ. ಓಕೆ, ಸೊ ನೆಕ್ಸ್ಟ್ ಬಂದು ಮ್ಯಾನ್ ಕೈಂಡ್ ಅನ್ನೋ ಒಂದು ಸ್ಟಾಕ್. ಇದು ಒಂದು ಫಾರ್ಮಾ. ಓಕೆ ನೋಡ್ಬೋದು, ಇದು ಬೆಸ್ಟ್ ಎಕ್ಸಾಂಪಲ್ ಸ್ನೇಹಿತರೆ. ಇದು ಆಲ್ರೆಡಿ ನಿಮಗೆ ಫಸ್ಟ್ ಅಲ್ಲಿ ಓಪನಿಂಗ್ ಎಲ್ಲ ಸಿಕ್ತು ನೋಡ್ಬೋದು. ಇಲ್ಲಿ ಒಂದು ಟ್ರೆಂಡ್ ಲೈನ್ ಫಾರ್ಮೇಷನ್ಸ್ ಆಗಿ ನೋಡಿ, ಕ್ಲೋಸಿಂಗ್ ಬೇಸಿಸ್ ಮೇಲೆ ನೋಡಿ. ಇದು ನೋಡಿ ಎಷ್ಟು ನೀಟಾಗಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಸ್ಟಾಕ್ ನಾವು ಅವತ್ತಿನ ದಿವಸ ಕಂಪ್ಲೀಟ್ ಡೌನ್ ತಗೊಂಡ್ರು ಸಿಕ್ಕಾಪಟ್ಟೆ ಜನ ರೀಟೇಲರ್ಸ್ ಏನ್ ಅನ್ಕೋತಾರೆ, ಬೈ ಮಾಡಿದೀನಿ ಇದು ಸೆಲ್ ಮಾಡ್ಬೇಕು ಅನ್ಕೊಂಡು ಸೆಲ್ ಮಾಡಿರ್ತಾರೆ. ಅದಾದ್ಮೇಲೆ ನೋಡಿ ಯಾವ್ದೇ ರೀತಿ ರಿಕವರ್ ಆಗಿದೆ ಅಂತ. ಅದಾದ್ಮೇಲೆ ನೀವು ನಿಮ್ಮ ಒಂದು ಈ ನಮ್ಮ ಸ್ಟ್ರಾಟಜಿ ಪ್ರಕಾರ ನೀವು ಇಲ್ಲೇ ಎಂಟರ್ ಆಗಿದ್ರು, ಸ್ಟಾಪ್ ಲಾಸ್ ಆಲ್ಮೋಸ್ಟ್ ನೀವು ಇಲ್ಲಿ ಇಟ್ಟಿದ್ರು ನಿಮ್ಮ ಒಂದು ರಿಟರ್ನ್ ನೋಡ್ಬೋದು ಎಷ್ಟು ಪರ್ಸೆಂಟೇಜ್. ಇವತ್ತಿನ ನಾವು ಕ್ಲೋಸಿಂಗ್ ತಗೊಂತಿದ್ದೀನಿ 37% ರಿಟರ್ನ್ ಸ್ನೇಹಿತರೆ. ಜಸ್ಟ್ ವಿತ್ ಇನ್ ಮ್ಯಾಟರ್ ಆಫ್ ಐ ಥಿಂಕ್ ಪ್ರಾಬ್ಲಿ ಒಂದು 1 ಮಂತ್ ಅಂತ ಅನ್ಕೋತೀನಿ. ನೋಡ್ಬಿಟ್ಟೇನೆ ಎಷ್ಟು ದಿನ ಅಂತ. ಓಕೆ, ಸೊ ಎಷ್ಟು ದಿನ ಅಂತ ನೋಡ್ರೆ ನಿಮ್ಗೂ ಸಹ ಒಂದು ಐಡಿಯಾ ಬರುತ್ತೆ. ಓಕೆ, ಸೊ ಇಲ್ಲಿಂದ ಅಲ್ವಾ, ಇಲ್ಲಿಂದ ಇಲ್ಲಿಗೆ ನೋಡಿದ್ರು ಆಲ್ಮೋಸ್ಟ್ ನೋಡಿ 43 ದಿವಸ ಅದಾದ್ರೆ ಒಂದು ತಿಂಗಳು ಅಂತ. ಒಂದು ತಿಂಗಳು ನಿಮ್ಗೆ ಆಲ್ಮೋಸ್ಟ್ 40% ರಿಟರ್ನ್ ಸೂಪರ್ ಅಲ್ವಾ. ಸರಿ ಸ್ನೇಹಿತರೆ, ಈ ಒಂದು ಸ್ಟ್ರಾಟಜಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋ. ಇಷ್ಟ ಆಗಿರೋ ಲೈಕ್ ಮಾಡಿ. ನಿಮ್ಗೆ ಏನೇ ಅನಿಸಿಕೆ ಇದ್ರೆ ಸ್ನೇಹಿತರೆ ನೀವು ಕಮೆಂಟ್ ಅಲ್ಲಿ ಹಾಕಿದ್ರೆ ನಿಮ್ಮ ಒಂದು ಫೀಡ್ಬ್ಯಾಕ್ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾವ ರೀತಿ ಒಂದು ಅನಾಲಿಸಿಸ್ ಮಾಡ್ಬೋದು, ಹೆಂಗ್ ನಿಮ್ಗೆ ನಾನು ಹೆಚ್ಚಿನ ಒಂದು ವಿಡಿಯೋಗಳನ್ನ ಕೊಡಬೇಕು ಅಂತ ನನಗೂ ಸಹ ಐಡಿಯಾ ಬರುತ್ತೆ. ಅದಕ್ಕೋಸ್ಕರ ಕಮೆಂಟ್ ಹಾಕಿರೋ ಜೊತೆಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅವ್ರಿಗೂ ಸಹ ಕಲ್ಸ್ಕೊಡಿ. ಅದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ನೀವು ಒಬ್ಬೇ ಕಲ್ತ್ರೆ ಸೆಲ್ಫಿಶ್ ಆಗಿ ಹೋಗ್ತೀರಾ. ಅದಕ್ಕೋಸ್ಕರ ಬೇರೆಯವರು ಸಹ ಸ್ವಲ್ಪ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಒಂದು ಹೇಳ್ಕೊಟ್ರೆ ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ, ಅವರು ಸಹ ಕಲಿತಾರೆ ಅಂತ ಅನ್ಕೊಂತೀನಿ. ಸೊ ವಿಡಿಯೋ ಎಷ್ಟು ದೊಡ್ಡದಾಗಿದೆ ಅಂತ ಗೊತ್ತಿಲ್ಲ, ಬಟ್ ಇನ್ ಕೇಸ್ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಇದನ್ನ ಇಂಪ್ಲಿಮೆಂಟ್ ಮಾಡಿ. ಇದ್ರ ಮೇಲೆ ಏನಾದ್ರು IP ಏನಾದ್ರು ಬಂದಿಲ್ಲ ಅಂದ್ರೆ ಅನ್ಲಕ್ಕಿ, ನನಗೆ ಯಾವ್ದ್ರಲ್ಲೂ ಬರೋದಿಲ್ಲ ಹಂಗೆ ಅಂತ ಯಾವುದೇ ರೀತಿ ಅನ್ಕೊಳಕ್ ಹೋಗ್ಬಿಡಿ, ಆರಾಮಾಗಿರಿ. ಓಕೆ, ಅದಕ್ಕೆ ಹೇಳೋದು ತುಂಬಾ ಸಿಂಪಲ್ ಆಗಿ ಇಟ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.